ಶಿವಮೊಗ್ಗ ತಂಡದ ಮೊದಲನೆಯ ಬಾಲಿಂಗ್ ಜೀವನ್ ಅವರು ನಿರ್ವಹಿಸಲಿದ್ದಾರೆ. ಉತ್ತಮವಾದ ಫೋರ್ ಮೂಲಕ ಮೈಸೂರು ತಂಡ ಮೊದಲನೇ ಬಾಲಿನಲ್ಲಿ ಮೈಸೂರು ತಂಡ ಪರವಾಗಿ ಭರತ್ ಅವರು ಉತ್ತಮ ಬೌಂಡರಿ ಮೂಲಕ ಖಾತೆಯನ್ನು ತೆರೆದಿದ್ದಾರೆ. ತುಮಕೂರು ತಂಡ ಒಳ್ಳೆ ಕ್ಷೇತ್ರ ರಕ್ಷಣೆ 1 ರನ್ಗಳ ಮೂಲಕ ಶಿವಮೊಗ್ಗ ತಂಡ ಅಗಲವಾದ ಎಸೆತ. ಉತ್ತಮವಾದ ಹೊಡೆತ. 4 ರನ್ಗಳು ಮೈಸೂರು ತಂಡಕ್ಕೆ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11 ಗಳಿಕೆ. ಲಾಸ್ಟ್ 2 ಬಾಲ್. ಉತ್ತಮವಾದ ಕ್ಷೇತ್ರ ರಕ್ಷಣೆ ಶಿವಮೊಗ್ಗ ತಂಡದಿಂದ. ಓವರ್ ಮುಕ್ತಾಯದ ನಂತರ ಮೊದಲನೇ ಓವರಿಗೆ ಮೈಸೂರು ತಂಡ 13 ರನ್ ಗಳಿಸಿದೆ. ಯಾವುದೇ ಉತ್ತರಿ ನಷ್ಟಕ್ಕೆ.
ಯಾವುದೇ ಉತ್ತರ ಇಲ್ಲ. ಶಿವಮೊಗ್ಗ ತಂಡದಿಂದ ಎರಡನೆಯ ಬಾಲಿಂಗ್ ದಾಳಿಗೆ ಕಾರ್ತಿಕ್ ಅವರು. ಶಿವಮೊಗ್ಗ ತಂಡದಿಂದ ಅಗಲವಾದ ಎಸೆತ ಕಾರ್ತಿಕ್ ಅವರಿಂದ. ಕಾರ್ತಿಕ್ಕಿಂದ ಉತ್ತಮ ಬಾಲಿಂಗ್ ದಾಳಿ ನಡೆಯುತ್ತಿದೆ. ಉತ್ತಮ ಬಾಲಿಂಗ್ ಪ್ರದರ್ಶನ ಕಾರ್ತಿಕ್. ಕಾರ್ತಿಕ್ ಅವರಿಂದ ಉತ್ತಮವಾದ ಬಾಲಿಂಗ್, ಔಟ್. ನಾಗರಾಜ್ ಅವರು ಪೆವಿಲಿಯನ್ ಕಡೆ ಆಗಮನಿಸುತ್ತಿದ್ದಾರೆ. ರೋಹಿತ್ ಅವರು ಅಂಕಣಕ್ಕೆ ಆಗಮಿಸಿದ್ದಾರೆ. ಮೊದಲನೆಯ ಉತ್ತರ ಮೈಸೂರು ಮಹಾನಗರ ಪಾಲಿಕೆಯಿಂದ. ಮೈಸೂರು ತಂಡದಿಂದ ಉತ್ತಮವಾದ ಬೌಂಡರಿ ಮೂಲಕ ತಂಡದ ಮೊತ್ತ 20 ತಲುಪಿದೆ. ಈ ಮೂಲಕ ಮೈಸೂರು ಎರಡನೆಯ ವಿಕೆಟ್ ಪತನಗೊಂಡಿದ್ದು ಕಾರ್ತಿಕ್ ಅವರಿಂದ ಉತ್ತಮ ದಾಳಿ ನಡೆಸುತ್ತಿರುವ ಮುನ್ಸೂಚನೆ. ಉತ್ತಮವಾದ ಬೌಲಿಂಗ್ ಕಾರ್ತಿಕ್ ಅವರಿಂದ. ಓವರ್ನ ಕೊನೆಯ ಎಸೆತ
ಮೈಸೂರು ತಂಡ 20 ರನ್ನಿಗೆ 2 ವಿಕೆಟ್ ಉತ್ತರಗಳನ್ನು ಕಳೆದುಕೊಂಡಿದೆ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಮೃತ್ಯುಂಜಯ್ ಅವರು ಆಗಮಿಸಿದ್ದಾರೆ. ರೋಹಿತ್ ಅವರು ಮೈಸೂರು ತಂಡದಿಂದ ಉತ್ತಮವಾಗಿ 6 ಮೂಲಕ ತಮ್ಮ ತಂಡವನ್ನು 26ಕ್ಕೆ ತಲುಪಿದೆ. 2 ಓವರ್ಗಳ ನಂತರ ಮೈಸೂರು ತಂಡ 26ಕ್ಕೆ 2 ಉತ್ತರಗಳನ್ನು ಕಂಡಿದೆ. ಶಿವಮೊಗ್ಗ ತಂಡದರು ಮೂರನೇ ಓವರ್ ಆಗಿ ಶಿವಮೊಗ್ಗ ತಂಡದಿಂದ ಜೀವನ್ ಅವರು ಸ್ಟ್ರೈಕ್ ರೂಪದಲ್ಲಿ ಮೈಸೂರು ತಂಡದಿಂದ ಮೃತ್ಯುಂಜಯ ಅವರು ಮೈಸೂರು ತಂಡದಿಂದ ಮತ್ತೊಂದು 4 ರನ್ಗಳು. ಅಂಕಣದಲ್ಲಿ ರೋಹಿತ್ ಅವರು ಒಳ್ಳೆಯ ಉತ್ತಮ ಪ್ರದರ್ಶನ ಮೂಲಕ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಈ ಮೂಲಕ ಮೈಸೂರು ತಂಡ 31 ರನ್ಗಳು ತಲುಪಿದೆ. ಮೈಸೂರು ತಂಡದಿಂದ ಮತ್ತೊಂದು 6 ಮೂಲಕ ರೋಹಿತ್ ಅವರ ಉತ್ತಮ ಪ್ರದರ್ಶನ ಮೈಸೂರು ತಂಡ ಪರವಾಗಿ. ಶಿವಮೊಗ್ಗ ತಂಡದಿಂದ ಒಳ್ಳೆ ಕ್ಷೇತ್ರ ರಕ್ಷಣೆ. ಮನೋಜ್ ಅವರು ಉತ್ತಮ ಪ್ರದರ್ಶನ ಕ್ಷೇತ್ರ ರಕ್ಷಣೆಯಲ್ಲಿ. ಬೌಲಿಂಗ್ Last 2 balls, 3 overs, 37 runs, Mysore.
ಶಿವಮೊಗ್ಗ ತಂಡದಿಂದ ಉತ್ತಮ ಕ್ಷೇತ್ರ ರಕ್ಷಣೆ ಕಾರ್ತಿಕ್ ಅವರಿಂದ. ಮೈಸೂರು ತಂಡದಿಂದ 3ನೇ ವಿಕೆಟ್ ಪತನ. ರೋಹಿತ್ ಅವರು ಉತ್ತಮ ಪ್ರದರ್ಶನ ನೀಡಿ ತಮ್ಮ ವಿಕೆಟನ್ನು ಚೆಲ್ಲಿ ತಮ್ಮ ಡೆಗೆಟ್ಗೆ ಹೋಗ್ತಿದ್ದಾರೆ. ರೋಹಿತ್ ಅವರ ಒಳ್ಳೆ ಈ ಅಂಕಣದಲ್ಲಿ 8 ಎಸೆತದಲ್ಲಿ 20 ರನ್ಗಳು ಗಳಿಸಿ ತಮ್ಮ ಅಮೂಲ್ಯವಾದ ತಂಡಕ್ಕೆ ಕೊಡುಗೆ ನೀಡಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಮೈಸೂರು ತಂಡಕ್ಕೆ ಮೂರು ಓವರ್ ಮುಕ್ತಾಯ. ಶಿವಮೊಗ್ಗ ತಂಡ 37 ರನ್ ಗಳಿಸಿದೆ. ಅಲ್ಲ, ಮೈಸೂರು ತಂಡ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಪ್ರಕಾಶ್. ಕಾರ್ತಿಕ್ ಅವರಿಂದ ಉತ್ತಮ ದಾಳಿ, ಬಾಲಿಂಗ್ ದಾಳಿ. ಶಿವಮೊಗ್ಗ ತಂಡದಿಂದ ಉತ್ತಮ ಕ್ಷೇತ್ರ ರಕ್ಷಣೆ. ತಮ್ಮ ಕ್ಷೇತ್ರ ರಕ್ಷಣೆ ಮೂಲಕ 4ನೇ ವಿಕೆಟ್. ಕಾರ್ತಿಕ್ ಅವರಿಂದ ಉತ್ತಮ ಬಾಲಿಂಗ್ ಪ್ರದರ್ಶನ. ಮೈಸೂರು ತಂಡ 4ನೇ ವಿಕೆಟ್ ಪತನ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಮೈಸೂರು ತಂಡದಿಂದ ಶಂಕರ್ ಅವರು. ಅಲ್ಲಿ ಮಾತಾಡುವ ಹೊಸ ದಾಂಡಿಗ ಸೆಕ್ಷನ್ ಶಂಕರ್. ಯಾರ ಶಂಕರ್ ಅಂದ್ರಲ್ಲಪ್ಪ. ಓಕೆ, ಸಾರಿ, ಬ್ಯಾಟ್ಸ್ಮನ್ ಚೂರು ಶಂಕರ್, ಇಲ್ಲಿ ಫೀಲ್ಡರ್ ಶಂಕರ್. ಮತ್ತೊಂದು ಶಾಟ್ ಮಾಡುವಂಥ ಪ್ರಯತ್ನ ಡಿಬಿಟ್ ವಿಕೆಟ್ ಬದಲಾಗಿ ಸಾಗ್ತಾ ಇದೆ. ಒಂದೋಟ ಪೂರ್ಣಗೊಳ್ತಾ ಇದೆ. ಕೇವಲ 1 ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 39 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕಾರ್ತಿಕ್ ಈ ಬಾರಿ ಕಾರ್ತಿಕ್ ಸ್ವಂತ ಚೆಂಡು, ವೈಟ್ ಬಾಲ್ ಸೂಚನೆ, ಕ್ರಮವಿಲ್ಲದ ಸತ ಕಂಡು ಬರ್ತಾ ಇದೆ. ಮಹತ್ವಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೇವಲ 1 ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಆ ಬಳಿಕ ತಂಡದ ಮೊತ್ತ 41. ಈ ಬಾರಿ ನೋ ಬಾಲ್ ಸೂಚನೆ ಕಂಡು ಬರ್ತಾ ಇದೆ. ಡಿ ಫೈನಲ್ ರೂಪದಲ್ಲಿ
ಉತ್ತಮ ಕ್ಷೇತ್ರ ರಕ್ಷಣೆ 1+1 ಅಲ್ಲಿ 2 ರನ್ನಿನ ಕಬಳಿಕೆ ಕಂಡು ಬರ್ತಾ ಇದೆ. ಅಲ್ಲಿ ಉತ್ತಮ ಹೊಂದಾಣಿಕೆ ಓಟ ಕೂಡ ಕಂಡು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಮನೋಜ್ ಉತ್ತಮ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ರು ಕೂಡ ಅಲ್ಲಿ ಫ್ರಂಟ್ ರೂಪದಲ್ಲಿರ್ತಕ್ಕಂಥ ಗೂಟ ರಕ್ಷಕ ಹಾಗೂ ಕ್ಷೇತ್ರ ರಕ್ಷಕನ ಮುಖಾಂತರವಾಗಿ ಕೊಂಚ ಎಡವಿಕೆ ಆಗ್ತಾ ಇದೆ. 1ರ ಬದಲು 2 ಓಟಗಳ ಪೂರೈಕೆಯಾಗ್ತಾ ಇದೆ. ನೋ ಬಾಲ್ +2 ತಂಡಕ್ಕೆ 3 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ರನ್ಔಟ್ ಆಗುವ ಸಾಧ್ಯತೆ ಈ ಬಾರಿ ಡೈರೆಕ್ಟ್ ಹಿಟ್ಸ್ ಆಗ್ತಾ ಇಲ್ಲ. ಅಲ್ಲಿ ರನ್ಔಟ್ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾವುದೇ ಓಟ್ಗಳು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್. ಅಲ್ಲಿ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 44 ಓಟವನ್ನು ದಾಖಲಿಸಿದ್ರೆ 4 ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ತುಮಕೂರಿನ ತಂಡ. 4 overs gone, 44 runs loss of 4 wickets. ಪ್ರತಿ ಹಂತದಲ್ಲೂ ಕೂಡ 4 ಅಂಕಿಗಳೇ ಈಗ ಅಂಕಿ ಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 44 ವಿಕೆಟ್ ನಷ್ಟಕ್ಕೆ. ಅಲ್ಲಿ 5ರ ಓವರ್ಗಾಗಿ ಹೊಸ ಬೌಲರ್ ಡಿಕೇಶ್ ಜಿತೇಶ್ ಅಲ್ಲಿ ಮಾಚೋರಾಸ ಬೌಲರ್ ಮಹಾಭಾರತದ ಸಾರಥಿ ಕೃಷ್ಣ ಈಗ ಎಸೆತಗಾರಿಕೆ ಭಾಗದಲ್ಲಿ ಶಿವಮೊಗ್ಗ ಪರವಾಗಿ ಸಾರಥಿ ಆಗ್ತಿದ್ದಾರೆ. ಮೃತ್ಯುಂಜಯ ಸ್ಟ್ರೈಕ್ ರೂಪದಲ್ಲಿ ಈ ಬಾರಿ ಕವರ್ಸ್ ರೂಪದಲ್ಲಿ ಬೆರಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ತನ್ಮೂಲಕ ಕೇವಲ 1 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 45 ಓಟವನ್ನು ದಾಖಲಿಸ್ತಾ ಇದೆ. 45. ಮಾಚ 2ರ ಬಾರಿಗೆ ಕೃಷ್ಣ ಸ್ಟೆಪ್ ಆಗಿ ಬಾರಿಸುವಂತ ಪ್ರಯತ್ನ ತನ್ಮೂಲಕ ಬ್ಯಾಂಡಿನ ತುದಿ ಅಂಚಲ ಸಾಡ್ತಾ ಇದೆ. ಲೆಫ್ಟನರ್ ಗೂಟ ರಕ್ಷಕರ ಕೈ ಸಾಡ್ತಾ ಇದ್ದಾನೆ. ಹುದ್ದಾರಿ ಪತನವಾಗ್ತಾ ಇದೆ. ಪ್ರಮುಖ 5 ವಿಕೆಟ್ಗಳ ಪತನವಾಗ್ತಾ ಇದೆ ಈ ಒಂದು ಹಂತದಲ್ಲಿ. ಅಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯಾಟ ಮಾಡಿದಂಥ ದಾವಣಗೆರೆ ವರ್ಸಸ್ ತುಮಕೂರು ಪಂದ್ಯಾಟದಲ್ಲಿ ದಾವಣಗೆರೆ ತಂಡ ಈ ಒಂದು ಟೂರ್ನಿಯ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಈಗ 2ರ ಸೆಮಿಫೈನಲ್ ಪಂದ್ಯಾಟ ಶಿವಮೊಗ್ಗ ವರ್ಸಸ್ ಮೈಸೂರು ಪಂದ್ಯಾಟವನ್ನು ಆಡ್ತಿದ್ದಾರೆ. ಅದ್ಯಾವ ತಂಡ 2ರ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಸೋದು ಕಾದು ನೋಡಬೇಕಾಗಿದೆ. ಆ ಬಳಿಕ ಈ ಒಂದು ಮಹಾನಗರ ಪಾಲಿಕೆ ನೌಕರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಆ ಒಂದು ಫೈನಲ್ ಪಂದ್ಯಾಟ ಕೂಡ ಇನ್ನೇನು ಕೆಲವೇ ಕ್ಷಣಗಳು ಯಾರು ಕಂಡುಕೊಳ್ಳುವ ಪರಿಸ್ಥಿತಿ ಇದೆ. ಅಲ್ಲೇ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆರಂಭಿಕ ರಿವರ್ಸ್ ಶಾಟ್ ದಾಖಲಿಸುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ಕೊಂಡ್ರೆ ಬೌಂಡ್ರಿ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 49. ಅರ್ಧ ಶತಕದ ಹೊಸ್ತಿಲಲ್ಲಿದ್ದಾರೆ. ಅಲ್ಲಿ ಕೊಂಚ ಗೂಟ ರಕ್ಷಣೆ ಕೈ ಕೊಡ್ತಾ ಇದೆ.
ಅಲ್ಲಿ ಮತ್ತೆ ಓವರ್ ಥ್ರೋ ಕಂಡು ಬರ್ತಾ ಇದೆ. ಒಂದರ ಬದಲು ಮೂರಾಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ಬಳಿಕ ತಂಡದ ಒಟ್ಟ 52 ಓಟವನ್ನು ದಾಖಲಿಸ್ತಾ ಇದೆ. 52 ಲಾಸ್ ಆಫ್ 5. 52ಕ್ಕೆ 5. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. 5ನೇ ಚೆಂಡಿಗಾಗಿ ಕೃಷ್ಣ. ಈ ಬಾರಿ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟವನ್ನು ಮಾತ್ರ ದಾಖಲಿಸಿಕೊಂಡ್ರು. ತಂಡದ ಮೊತ್ತ 53. ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಂಡನಗರಿ ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಬಾರಿ ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ ಕೃಷ್ಣ ಹಸ್ತಂತ ಚೆಂಡು. ಲೆಗ್ ಬೈ ಮುಖಾಂತರವಾಗಿ 1 ಓಟದ ಪೂರೈಕೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 54. 5 ವಿಕೆಟನ್ನು ಕಳೆದುಕೊಂಡು ಬ್ಯಾಟಿಂಗನ್ನು ಮುಂದುವರಿಸ್ತಾ ಇದೆ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ನಲ್ಲಿ. ಈಗ 6 ಎಸೆತಗಳ ಮುಂದೆ ಅದೆಷ್ಟು ಓಟ್ಗಳನ್ನು ದಾಖಲಿಸ್ಕೊಳ್ತಾರೋ ಕಾದು ನೋಡಬೇಕಾಗಿದೆ ಮೈಸೂರಿನ ತಂಡ. ಅಲ್ಲಿ ಮೊದಲೇ ಆಟಗಾರ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕಿರಣ ಅದ್ಯಾವ ರೀತಿಯ ಹೊಂಗಿರಣವನ್ನು ತೋರಿಸ್ತಾರೆ ಕಾದು ನೋಡಬೇಕಾಗಿದೆ. ಜಿತೇಶ್ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 54ರಲ್ಲೇ ಸ್ಥಗಿತವಾಗ್ತಾ ಇದೆ. ಈ ಬಾರಿನ ಟರ್ನ್ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ತನ್ಮೂಲಕ ಲಾಂಗ್ ಆಫ್ ರೂಪದಲ್ಲಿ ಈ ಬಾರಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುದೀಪ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ. ಅಲ್ಲಿ ಮತ್ತೊಂದು ಉದ್ದರಿ ಪತನವಾಗ್ತಾ ಇದೆ. 6 ವಿಕೆಟ್ಗಳ ಪತನವಾಗ್ತಾ ಇದೆ ಒಂದು ಹಂತದಲ್ಲಿ. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದೆ. ಅಲ್ಲಿ ಆರಂಭಿಕ ಹಂತದಲ್ಲಿ ಈಗ ಜಿತೇಶ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತೆ 2ನೇ ಚೆಂಡಿಗಾಗಿ ಈ ಬಾರಿ ಚೆಂಡು ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಸ್ಕ್ವೇರ್ ಆಗಿ ರೂಪದಲ್ಲಿ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್ ಷಟ್ಕ 6 ಓಟಗಳ ಪೂರೈಕೆ ಆಗ್ತಾ ಇದೆ. ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 60 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಈಗ ಬಿಗ್ ಸ್ಕೋರ್ ಅನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಮೈಸೂರಿನ ತಂಡ.
ಮತ್ತೆ ಬೀಸುವಂತ ಪ್ರಯತ್ನ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಈ ಬಾರಿ ಮತ್ತೆ ಸುದೀಪ್ ಅವರ ಸುರಕ್ಷಿತ ಕೈ ಸೇರ್ತಾ ಇದೆ. ಅಲ್ಲಿ ಬಂದ ಬಾರಿಗೆ ಸುಂಕವಿಲ್ಲದಂತೆ ಕ್ಯಾಚ್ ಔಟ್ ಆಗಿ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಹೊಸ ಆಟಗಾರ ಶ್ರೀನಿವಾಸ್ ಔಟರ್ ಎಡ್ಜ್ ಆಗ್ತಾ ಇದೆ. ಅಲ್ಲಿ ಗೂಟ ರಕ್ಷಕನ ಕೈ ಚಾಲ್ತಾ ಇದ್ದ ಚೆಂಡು ಒಂದರ ಬದಲು 2 ಔಟ್ಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 62, 62. ಮತ್ತೆ ಬೆರಸಿನ ಹೊಡೆತ ತನ್ಮೂಲಕ ನಿಸ್ಸಂಶಯವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಔಟ್ಗಳು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 68, 68. ಅಂತಿಮ ಎಸೆತಕ್ಕಾಗಿ ಮತ್ತೆ ಜಿತೇಶ್. ಲಾಸ್ಟ್ ಬಾಲ್ ಆಫ್ ದ ಸೆಷನ್. ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್, ಅಲ್ಲಿ ರನ್ ಔಟ್ ಆಗ್ತಾ ಇದೆ. ವೈಡ್ ಬಾಲ್. ಅಣ್ಣ ಬ್ಯಾಟ್ಸ್ಮನ್ ಚೇಂಜ್ ಆಗಿ ರನ್ಔಟ್ ಆಗಿದೆ. ಹೊಸ ಬ್ಯಾಟ್ಸ್ಮನ್ ಅಂಕಣ ಒಳ ಪ್ರವೇಶ ಮಾಡಬೇಕಾಗಿದೆ. ಶಿವು ಹೊಸ ದಾಟಿಗ ನೆಟರ್ ಔಟ್. ಈ ಬಾರಿ ಅಂತಿಮ ಚೆಂಡಿನಲ್ಲೀಗ ಮತ್ತೊಂದು ಮನಮೋಹಕ ಬೌಂಡ್ರಿ. ಅಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 73 ಓಟವನ್ನು ದಾಖಲಿಸ್ತಾ ಇದೆ. 74 ರನ್ನಿನ ಟಾರ್ಗೆಟ್ ಫಿಟ್ ಕೊಡ್ತಾ ಇದೆ ಶಿವಮೊಗ್ಗ ತಂಡಕ್ಕೆ. ಮೈಸೂರು ಮುಗಿತಾ? ಮೈಸೂರಿಲ್ಲ, 1 ಇನ್ನಿಂಗ್ಸ್ ಆಗಿದೆ. ಮೈಸೂರು 73
ಚಿರು ಕರೆದ್ರ ನನಗೆ ಅದಕ್ಕೆ ಅಲ್ಲಿ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ನಡೆಸುತ್ತ ಮೈಸೂರು ತಂಡ 6 ಓವರ್ಗಳ ಮುಕ್ತಾಯಕ್ಕೆ 73 ಓಟವನ್ನು ದಾಖಲಿಸಿಕೊಂಡ್ರೆ ಅಣ್ಣ 12th ಮ್ಯಾನ್ ಒಬ್ರು ಬನ್ನಿ ಶಿವಮೊಗ್ಗ ಲಾಸ್ಟಿಗೆ ಎಲ್ಲರಿಗೂ ಕಾಣಿಸ್ತಿದೆ 74 ರನ್ನಿನ ಟಾರ್ಗೆಟ್ ಬಿಟ್ಕೊಡ್ತಾ ಇದೆ 36 ಎಸೆತ 74 ರನ್ನಿನ ಅವಶ್ಯಕತೆ. ಅದ್ಯಾವ ತಂಡ ಈ ಸೆಕೆಂಡ್ ಸೆಮಿಫೈನಲ್ 2ನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಂಡು ಈ ಒಂದು ಟೂರ್ನಿಯ 2ನೇ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ತದ ಕಾದು ನೋಡಬೇಕಾಗಿದೆ. ಈಗಾಗಲೇ ದಾವಣಗೆರೆ ತಂಡ ಈ ಒಂದು ಟೂರ್ನಿಯ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅಣ್ಣ ಮೈಸೂರು 12th ಮ್ಯಾನ್ ಒಬ್ರಿಗೆ ಬನ್ನಿ ಇಲ್ಲಿ. ಅಲ್ಲಿ ಈ ಒಂದು ಟೂರ್ನಿಗೆ ಮಹಾನಗರ ಪಾಲಿಕೆಗಳ ನೌಕರ ರಾಜ್ಯ ಮಟ್ಟದ ಕ್ರೀಡಾಪಟು ಹಾಗೂ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ 2ನೇ ದಿನದತ್ತ ಮುಂದೂಗ್ತಾ ಇದೆ. ಈ ಒಂದು ಕ್ರಿಕೆಟ್ ಟೂರ್ನಿಯಲ್ಲಿ ನಿರ್ಣಾಯಕರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ರಾಜ್ಯ ಕಂಡ KSCA ಅಧಿಕೃತ ಈ ಒಂದು ಕ್ರಿಕೆಟ್ ಟೂರ್ನಿಗಳಲ್ಲಿ ನಿರ್ಣಾಯಕ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ MGR, ಅದೇ ರೀತಿಯಾಗಿ ಸಿದ್ದೇಶ್, ಇವರು ಕೂಡ ಲಲ್ಲುಬಾಯ್, ಇವರು ಕೂಡ ಈ ಒಂದು ಟೂರ್ನಿಯಲ್ಲಿ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಶಾರುಖ್, ಕರಣ್, ಆದಿತ್ಯ, ಮಂಜು ಈ ರೀತಿಯ ನಿರ್ಣಾಯಕರು ಈ ಒಂದು ಟೂರ್ನಿಯಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ಕೋರರ್ ರೆಡಿ? ಓಕೆ, ಸ್ಕೋರರ್ ರೆಡಿ. ಅಲ್ಲಿ ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕ್ ರೂಪದಲ್ಲಿ ಕಾರ್ತಿಕ್ ಹೊಡಿ ಬಡಿ ದಾಂಡಿಗ, ಅಲ್ಲಿ ನಾನ್ ಸ್ಟ್ರೈಕ್ ರೂಪದಲ್ಲಿ ದರ್ಶನ್. ಆರಂಭಿಕ ಓವರ್ಗಾಗಿ ಪ್ರಕಾಶ್. ಮೂವತ್ತಾರು ಎಸೆತಗಳ ಮುಂದೆ 74 ರನ್ನಿನ ಅವಶ್ಯಕತೆ. ಅದ್ಯಾವ ರೀತಿ ಚೇಸಿಂಗ್ ಪ್ರಕ್ರಿಯೆ ನಡೆಸ್ತಾರೋ ಕಾದು ನೋಡಬೇಕಾಗಿದೆ. ಆರಂಭಿಕ ಎಸೆತಕ್ಕಾಗಿ ಪ್ರಕಾಶ್. ಮೊದಲ ಎಸೆತ ಕಾರ್ತಿಕ್ ದಾಳಿನ ಮುಖಾಂತರವಾಗಿ ರಿವರ್ಸ್ ಶಾಟ್ ಸ್ವಿಚ್ ಇಟ್ ದಾಖಲಾತಿಯನ್ನು ಮಾಡಿಕೊಂಡ್ರು. ಅಲ್ಲಿ ನಿರ್ಣಯವನ್ನು ಟಿವಿ ಅಂಪೈರ್ಗೆ ಬಿಟ್ಕೊಡ್ತಿದ್ದಾರೆ ನಿರ್ಣಾಯಕರು. ಬೌಂಡ್ರಿ ಅಥವಾ ಸಿಕ್ಸರ್ ಕಾದು ನೋಡಬೇಕಾಗಿದೆ. ಟಿವಿ ಅಂಪೈರ್ ಈ ಒಂದು ನಿರ್ಣಯವನ್ನು ತಿಳಿಸಬೇಕಾಗಿದೆ. ಬೌಂಡ್ರಿ ಅಥವಾ ಸಿಕ್ಸರ್ ಯಾವುದಂತ ತಿಳಿಸಬೇಕು. waiting for the decision. ಸಿಕ್ಸರ್. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಆರಂಭಿಕ ಎಸೆತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಪ್ರಕಾಶ್ 2ನೇ ಚೆಂಡಿಗಾಗಿ ಕಾರ್ತಿಕ್ ಅವರ ಮೇಲೆ
ಈ ಬಾರಿ ಅಷ್ಟಂತ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ ಆರ್ಕಾರ್ಲನ್ ಡೆಲವರಿ. ಕೇವಲ ಒಂದು ದೊಡ್ಡದ ಹೆಚ್ಚುವರಿಯ ಸರಪಳಿ ಆಗ್ತಾ ಇದೆ. ಈ ಬಾರಿ ಪೂರ್ಣಾಂಚಲವಾಗಿ ಬಿದ್ದಂತ ಚೆಂಡು ತನ್ಮೂಲಕ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್ ಷಟ್ಕ 6 ಔಟ್ಗಳ ಪೂರೈಕೆ ಆಗ್ತಾ ಇದೆ. ದರ್ಶನ್ ದಾಳಿರ ಮುಖಾಂತರವಾಗಿ ಸಾಗ್ತಾ ಇದೆ. ಈ 6 ಔಟ್ಗಳ ಮುಖಾಂತರವಾಗಿ ತಂಡದ ಮೊತ್ತ 13 ಔಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಪ್ರಕಾಶ್ ಈ ಬಾರಿ ಅಷ್ಟಂತ ಚೆಂಡು ಮತ್ತೆ ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಸಿಕ್ಸರ್ ಅನ್ನು ಅಡ್ಡಾಯಿಸುವಂತ ಪ್ರಯತ್ನ, ಕೇವಲ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. 6 ರನ್ ಹೋಗುವ ಜಾಗದಲ್ಲಿ ಕೇವಲ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದ್ರು. ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬಾಯ್ ಮುಖಾಂತರವಾಗಿ ಒಂದು ದೊಡ್ಡದ ಹೆಚ್ಚುವರಿಯ ಸರ್ಪಡ. ಈ ಒಂದು ಪಂದ್ಯಕ್ಕೆ ನಿರ್ಣಾಯಕರಾಗಿ ಶಾರುಖ್ ಒಂದೆಡೆ ಆದರೆ ಇನ್ನೊಂದೆಡೆ ಸಿದ್ದೇಶ್. ಈ ಸಿದ್ದೇಶ್ ಅವರು ಅದೇ ರೀತಿಯಾಗಿ MGR ಇರುವರು ಕೂಡ KSCA ಕ್ರಿಕೆಟ್ ಟೂರ್ನಿಗಳಲ್ಲಿ ನಿರ್ಣಾಯಕರ ಹಂತದಲ್ಲಿ ಕಾರ್ಯನಿರ್ವಹಿಸಿದರು. ಈಗ ಈ ಒಂದು ಟೂರ್ನಿಯಲ್ಲಿ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಫುಲ್ ಶಾಟ್ ಮಾಡುವಂಥ ಪ್ರಯತ್ನ, ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್. ಕಾರ್ತಿಕ್ ದಾಳಿನ ಮುಖಾಂತರವಾಗಿ ಮತ್ತೊಂದು ಮನಮೋಹಕ ಬೌಂಡ್ರಿ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 19. ಮೊದಲ ಓವರ್ ಮುಕ್ತಾಯದ ಬಳಿಕ ಅಲ್ಲಿ 74 ರನ್ನಿನ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಈಗ ಆರಂಭಿಕ ಓವರ್ನಲ್ಲಿ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ಬಲ್ಲಚಾಯ್ ಬಾದಾಮಿ ಹಾಲು ಬಾಬಣ್ಣವರ ಟೀ ಪ್ರಕ್ರಿಯೆ ನಡೀತಾ ಇದೆ. ರೋಹಿತ್ ಎಸ್ಗಾರಿಕೆ ಭಾಗದಲ್ಲಿ ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದಂತ ಆಟಗಾರ ಈಗ ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್. ವೈಟ್ ಬಾಲ್. ತಂಡದ ಮೊತ್ತ 20ಕ್ಕೆ ಸಾಗ್ತಾ ಇದೆ. ಮತ್ತೆ ರೋಹಿತ್ ಚೆಂಡು ತನ್ಮೂಲಕ ಕಾರ್ತಿಕ್ ದಾಳಿನ ಮುಖಾಂತರವಾಗಿ ಭರ್ಜರಿ ಸಿಕ್ಸ್. ಅಣ್ಣ ಏನಾಯ್ತು ಅಲ್ಲಿ? ನಿರ್ಣಾಯಕರ ವಿರುದ್ಧವಾಗಿ ಯಾವುದೇ ವಾದವೇದವನ್ನು ಮಾಡಬೇಡಿ. ಆರಂಭಿಕ ಈಗ ಕಾರ್ತಿಕ್ ದಾಳಿನ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 26. ಈ ಬಾರಿ ಶಾಲೆಗೆ ಬಿದ್ದಂತ ಚೆಂಡು ತನ್ಮೂಲಕ ಸೀಮಾ
ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಕಾರ್ತಿಕ್ ದಾಂಡರ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡ್ರೆ ಅಲ್ಲಿ ತಂಡದ ಮೊತ್ತ 32 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಕಾರ್ತಿಕ್ ಅವರ ವೈಯಕ್ತಿಕ ಮೊತ್ತ 5 ಎಸೆತಗಳಲ್ಲಿ ಈಗಾಗಲೇ 18 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲೂ ಕೂಡ 45 ರನ್ನನ್ನು ಗಳಿಸಿದ್ರು. ಅರ್ಧದ ಶತಕದ ಹೊಸ್ತಿನಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಈ ಬಾರಿ ಅದ್ಯಾವ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ಮಾತಾರೆ ಒನ್ ಶಾಟ್ ಪ್ರಯತ್ನ, ಇದು ಕೂಡ ಸಿಕ್ಸರ್. 3 ಎಸೆತಗಳ ಮುಂದೆ ಮತ್ತೆ 3 ಭರ್ಜರಿ ಸಿಕ್ಸರ್. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಈ ಓವರ್ನಲ್ಲಿ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 38 ಓಟವನ್ನು ದಾಖಲಿಸ್ತಾ ಇದೆ. 38 ಫಾರ್ ನೋ ಲಾಸ್. ಕಳೆದ ಪಂದ್ಯಾಟದಲ್ಲಿ ರೋಹಿತ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಿದ್ರು. ಈ ಒಂದು ಪಂದ್ಯಾಟದಲ್ಲಿ ಈಗ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಬಿಟ್ಕೊಡ್ತಿದ್ದಾರೆ. ಅಲ್ಲಿ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ. ಈ ಬಾರಿ ವೈಟ್ ಬಾಲ್, ಕ್ರಮವಿಲ್ಲದ ಸತ. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್ ಮೂಲಕ ಬೌಂಡ್ರಿ. 4 ಆಟಗಳ ಪೂರೈಕೆ ಆಗ್ತಾ ಇದೆ. ರನ್ ಮಳೆ ಹರಿದು ಬರ್ತಾ ಇದೆ ಈ ಓವರ್ನಲ್ಲಿ. ಅಲ್ಲಿ ಆರಂಭಿಕ ಹಂತದಲ್ಲಿ 3 ಭರ್ಜರಿ ಸಿಕ್ಸರ್, ಈಗ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪ್ರತಿ ಎಸೆತಗಳಲ್ಲೂ ಕೂಡ ಬೌಂಡ್ರಿ ಸಿಕ್ಸರ್ಗಳ ರನ್ ಮಳೆ ಹರಿದು ಬರ್ತಾ ಇದೆ. ತಂಡದ ಮೊತ್ತ 43. ಅಂತಿಮ ಎಸೆತ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟ್ಗಳು ಬರ್ತಾ ಇಲ್ಲ, ಡಾಟ್ ಬಾಲ್. ಅಲ್ಲಿ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 43 ಓಟವನ್ನು ದಾಖಲಿಸ್ತಾ ಇದೆ. ಯಾಕಣ್ಣ ಅಪ್ಡೇಟ್ ಆಗ್ತಿಲ್ಲ? ಅಲ್ಲಿ 3ನೇ ಓವರ್ಗಾಗಿ ಶ್ರೀನಿವಾಸ್ ಎಸೆತಗಾರಿಕೆ ವಿಭಾಗದಲ್ಲಿ. ಅಲ್ಲಿ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 43 ಓಟವನ್ನು ದಾಖಲಿಸ್ತಾ ಇದೆ. ಗೆಲುವಿಗಾಗಿ ಈ ಬಾರಿ ಟರ್ನ್ ಮೂಲಕ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ, ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿಕೊಳಿಸಿದ್ದಾರೆ ದರ್ಶನ್. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಭರ್ಜರಿ ಸಿಕ್ಸರ್. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 49 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ.
ಉದ್ದರಿ ಆವರಿಸಿ ಬೀಸುವಂಥ ಪ್ರಯತ್ನ. ಈ ಒಂದು ಸೆಮಿಫೈನಲ್ ಪಂದ್ಯಾಟ ಮುಕ್ತಾಯದ ಬಳಿಕ ಫೈನಲ್ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತದೆ. 10 ನಿಮಿಷಗಳ ಕಾಲಾವಕಾಶ ಕೂಡ ಇರ್ತದೆ. ಈ ಪಂದ್ಯ ಮುಕ್ತಾಯದ ಬಳಿಕ 10 ನಿಮಿಷಗಳ ಕಾಲಾವಕಾಶ ಮುಕ್ತಾಯದ ಬಳಿಕ ಫೈನಲ್ ಪಂದ್ಯಾಟ ನಡೀತದೆ. ಈ ಬಾರಿ ಮತ್ತೆ ಬೆರಸಿನ ಹೊಡೆತ ಕ್ಯಾಚ್ ಸಾಧ್ಯತೆ ತನ್ಮೂಲಕ ದರ್ಶನ್ ಕ್ಯಾಚ್ ಔಟ್ ಆಗಿ ಪೆನಲ್ಟಿ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಮೊದಲ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಶಿವಮೊಗ್ಗ ತಂಡ. 49ಕ್ಕೆ 1, 49-1. ಅಲ್ಲಿ ಮತ್ತೊಂದು ಹೊಸ ದಾಂಡಿಗ. ಜೀವನ್ ಮತ್ತೋರ್ವ ಹೊಸ ಆಟಗಾರ. ತಂಡದ ಮೊತ್ತ 49ರಲ್ಲೇ ಸ್ಥಗಿತವಾಗ್ತಾ ಇದೆ. 1 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಕ್ಯಾಚ್ ಅನ್ನು ಕೈ ಚಾಲ್ತಿದ್ದಾರೆ. ಕೇವಲ 1 ಓಟ. ಅಲ್ಲಿ ತಂಡದ ಮೊತ್ತ ಅರ್ಧ ಶತಕ ಪೂರೈಕೆ ಆಗ್ತಾ ಇದೆ. 50 ರನ್ನಿನ ಗಳಿಕೆ ಕಂಡು ಬರ್ತಾ ಇದೆ. ಗೆಲುವಿಗಾಗಿ 24 ರನ್ನಿನ ಅವಶ್ಯಕತೆ. ಮತ್ತೆ ಕಾರ್ತಿಕ್ ಈ ಬಾರಿಗೆ ಭರ್ಜರಿ ಹೊಡೆತವನ್ನು ದಾಖಲಿಸಿಕೊಂಡ್ರು. ಗಗನ ಚುಂಬಿ 6 ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 56. ಕಾರ್ತಿಕ್ ಅವರ ವೈಯಕ್ತಿಕ ಮೊತ್ತ 34. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಸರಿ ಸರಿ. ಹಾಂ ಸರಿ. ಹೇಳ್ತೇನೆ. ಎಷ್ಟಾಯ್ತು ಸ್ಕೋರ್? 3 ಓವರ್. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 56. ಅಲ್ಲೇ ಮಹಾನಗರ ಪಾಲಿಕೆಗಳ ನೌಕರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಅಂತಿಮ ಘಟ್ಟದಲ್ಲಿ ತಲುಪ್ತಾ ಇದೆ. ದಾವಣಗೆರೆ ಮಹಾನಗರ ಪಾಲಿಕೆ ತಂಡ ಈ ಒಂದು ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿ ಈ ಒಂದು ಟೂರ್ನಿಯ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ನವೆಂಬರ್ನಲ್ಲಿ ನಡೆಯುವಂಥ SS ಕಪ್ ಶಾಮನೂರು ಶಿವಗಂಗಾ ಡೈಮಂಡ್ ಕಪ್ನಲ್ಲಿ ಅಫಿಷಿಯಲ್ ಪಂದ್ಯಾಟದಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ತಂಡ 5 ಬಾರಿ ಪ್ರಶಸ್ತಿಯನ್ನು ಗೆದ್ಕೊಳ್ತಾ ಇದೆ. 3 ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಹಲವು ಬಾರಿ ಕೂಡ ಈ ಒಂದು ಅಫಿಷಿಯಲ್ ಟೂರ್ನಿಗಳಲ್ಲಿ ಮಹಾನಗರ ಪಾಲಿಕೆ ತಂಡ ಕೂಡ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ ಶಾಮನೂರು ಶಿವಗಂಗಾ ಡೈಮಂಡ್ ಕಪ್ನಲ್ಲಿ. ಈಗ ಪಂದ್ಯಾಟಕ್ಕೆ ಬಂದರೆ ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಈಗ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಟೂರ್ನಿಯನ್ನು ಆಯೋಜನೆ ಮಾಡ್ತಿದ್ದಾರೆ ದಾವಣಗೆರೆ ಮಹಾನಗರ ಪಾಲಿಕೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೇರ ಹೊಡೆತವನ್ನು ದಾಖಲಿಸಿದ್ರು. ಅಲ್ಲಿ ಕೇವಲ 1 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ಪ್ರಯತ್ನ.
ಅಲ್ಲಿ ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಕಾದು ನೋಡಬೇಕಾಗಿದೆ ಅಂಪೈರ್ ಡಿಸಿಷನ್ ಅದೇನಾಗ್ತದೋ. ಔಟ್. ಉತ್ತಮ ನಿರ್ಣಯವನ್ನು ನೀಡುತ್ತಿದ್ದಾರೆ ನಿರ್ಣಾಯಕರು ಸಿದ್ದೇಶ್, ಇನ್ನೊಂದೆಡೆ ಶಾರುಖ್. ಅಲ್ಲಿ ಅಂಪೈರ್ಗಳ ಜೊತೆ ಯಾವುದೇ ವಾದ ವಿವಾದ ಮಾಡುವಂತಿಲ್ಲ. ಪಂದ್ಯಾಟವನ್ನು ಬೇಗನೆ ಮುಂದುವರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅಣ್ಣ ವಾದ ವಿವಾದ ಮಾಡಬೇಡಿ, ಪಂದ್ಯಾಟವನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಈ ಬಾರಿ ಕಣಕ್ಕಿಳಿಸಿದ್ದಾರೆ ಸೆಕ್ಷನ್ ಶಂಕರ್. ಆರಂಭಿಕ ಎಸೆತ ಕೇವಲ ಒಂಟಿ ಓಟ. ಈ ಬಾರಿ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಒಂಟಿ ಓಟ್ಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿ ಮಾಡ್ತಾ ಇದೆ. ಲಾಸ್ಟು ಯಾರ್ ಕಾರ್ಲೆಂಟಿಲ್ ಅವರೇ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಈ ಬಾರಿ ಮಿಡ್ ವಿಕೆಟ್ ರೂಪದಲ್ಲಿ ಕೇವಲ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 60. ಗೆಲುವಿಗಾಗಿ ಕೇವಲ 14 ರನ್ನಿನ ಅವಶ್ಯಕತೆ. 13 ಎಸೆತಗಳ ಮುಂದೆ ಪ್ರತಿ ಎಸೆತಗಳಲ್ಲೂ ಕೂಡ ಒಂಟಿ ಓಟ್ಗಳನ್ನು ದಾಖಲಿಸ್ಕೊಳ್ಬೇಕಾಗಿದೆ. ಈ ಬಾರಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ಸಲ್ಲ. ಡಾಟ್ ಬಾಲ್. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಮೊತ್ತ 60. ಗೆಲುವಿಗಾಗಿ 14 ರನ್ನಿನ ಅವಶ್ಯಕತೆ ಉಳಿದಂತ 12 ಚೆಂಡುಗಳ ಮುಂದೆ ತಂಡದ ಮೊತ್ತ 60. ಗೆಲುವಿಗಾಗಿ 14 ರನ್ನಿನ ಅವಶ್ಯಕತೆ. 74 ರನ್ನಿನ ಟಾರ್ಗೆಟ್ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. 12ಕ್ಕೆ 14. ನಿತಿನ್ ಎಸ್ಗಾರ್ಕೆ ಭಾಗದಲ್ಲಿ ಪಂದ್ಯವನ್ನು ಬೇಗ ಮುಂದುವರಿಸಿ. 12ಕ್ಕೆ 14 ನಿತಿನ್ ಎಸ್ಗಾರ್ಕೆ ಭಾಗದಲ್ಲಿ
ಆರಂಭಿಕ ಎಸೆತ ವೈಟ್ ಬಾಲ್ ಔಟ್ಸೈಡ್ ಆಫ್ ಸ್ಟಂಪ್ ಮುಖಾಂತರವಾಗಿ ಕ್ರಮವಿಲ್ಲದ ಎಸೆತ ಕಂಡು ಬರ್ತಾ ಇದೆ. ತಂಡದ ಮೊತ್ತ 61. ಗೆಲುವಿಗಾಗಿ 13 ರನ್ನಿನ ಅವಶ್ಯಕತೆ. ಸಮಯದ ಅಭಾವವಿದೆ. ಇನ್ನು ಕ್ರಿಕೆಟ್ ಫೈನಲ್ ಪಂದ್ಯಾಟ, ಅದೇ ರೀತಿಯಾಗಿ ಕಬಡ್ಡಿ ಫೈನಲ್ ಪಂದ್ಯಾಟ ನಡೀಬೇಕಾಗಿದೆ. ಅದೇ ರೀತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೀಬೇಕಾಗಿದೆ. ಅಲ್ಲೇ ಬ್ಯಾಟಿನ ತುದಿ ಅಂಚನ ಸಾರ್ತಾ ಇದೆ. ನೆಟ್ಟನೆ ರಘೂಟ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು. ಅಲ್ಲಿ ಶಂಕರ್ ಬ್ಯಾಕ್ ಟು ಪೆವಿಲಿಯನ್. ಶಂಕರ್ ಆಟ ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಲ್ಲಿ ಮತ್ತೋರು ಹೊಸ ಬ್ಯಾಟ್ಸ್ಮನ್, ಹೊಸ ಆಟಗಾರ ಪ್ರವೀಣ. ಪ್ರವೀಣ ನಿತಿನ್. ನಿತಿನ್ ಅಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಈಗ ನಿತಿನ್ ಚುರುಕಿನ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ. 10 ಎಸೆತ 13 ಅವಶ್ಯಕತೆ. 10ಕ್ಕೆ 13 ಪಂದ್ಯ. ಈ ಬಾರಿ ಮತ್ತೆ ಡಾಟ್ ಬಾಲ್. ಆರಂಭಿಕ ಹಂತದಲ್ಲಿ ಶಿವಮೊಗ್ಗ ತಂಡ ಗರ್ಜಿಸಿದ್ರೆ ಈಗ ನಿತಿನ್ ಈಗ ಬೌಲಿಂಗ್ ವಿಭಾಗದಲ್ಲಿ ಕರಾರುವಕ್ಕು ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ. 9 ಎಸೆತ 13 ಅವಶ್ಯಕತೆ. ನಾಲ್ಕನೇ ಬಾರಿಗೆ ಈ ಬಾರಿ ಎಸೆತ ಚೆಂಡು ಮೂಲಕ ಪ್ರವೀಣ ದಾಳಿನ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. 6 ಆಟಗಳ ಪೂರೈಕೆಯಾಗ್ತಾ ಇದೆ. ಪ್ರವೀಣ ಇವರೇ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರ ಬಳಿಕ ತಂಡದ ಮೊತ್ತ 67. ಅಲ್ಲಿ ಗೆಲುವಿಗಾಗಿ 7 ರನ್ನಿನ ಅವಶ್ಯಕತೆ. ವಾಚನಿಥಿನ್ ಈ ಬಾರಿ ಎಸೆತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 7ಕ್ಕೆ 7 ಪಂದ್ಯ 7 ಬೀಳು. ನಿತಿನ್ ಅಂತಿಮ ಚೆಂಡಿಗಾಗಿ 7 ಎಸೆತ 7 ಅವಶ್ಯಕತೆ. ಮತ್ತೆ ಬೀಸುವಂಥ ಪ್ರಯತ್ನ ಡೀಪ್ ಎಕ್ಸ್ಟ್ರಾ ಮಿಡ್ ಕ್ರಮದಲ್ಲಿ ಸಾಗ್ತಾ ಇದೆ. ಕೇವಲ ಒಂಟಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಣದ ಒಳಭಾಗದಲ್ಲಿ ಕಾರಂಜಿ ಬರ್ತಾ ಇದೆ. ನೀರಿನ ಚಿಲುಮೆ ಕಾರಂಜಿ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 68. ನೀರಿನ ಕಾರಂಜಿ ಮಹಾನಗರ ಪಾಲಿಕೆ ವತಿಯಿಂದ ನೀರಿನ ಕಾರಂಜಿ ಹರಿದು ಬರ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಯಾರಾದರೂ ಸ್ನಾನ ಮಾಡಲಿಲ್ಲ ಅಂದ್ರೆ ಹೋಗ್ಬೋದು. 6ಕ್ಕೆ 6 ಎಸೆತ 6 ಅವಶ್ಯಕತೆ. ಅಣ್ಣ ಸಮಾಲೋಚನೆ ಮಾಡಬೇಡಿ, ಪಂದ್ಯವನ್ನು ಬೇಗ ಮುಂದುವರಿಸಿ. ಇನ್ನು ಫೈನಲ್ ಪಂದ್ಯ ಕೂಡ ಬಾಕಿ ಉಳಿತಾ ಇದೆ. ಅಲ್ಲಿ ಕ್ರಿಕೆಟ್ನ ಫೈನಲ್ ಹಾಗೆ ಕಬಡ್ಡಿ ಫೈನಲ್ 2 ಫೈನಲ್ ಪಂದ್ಯಾಟಗಳು. ಪಿಂಟು, ಮಹೇಶ್, ಭರತ್ ಎಲ್ಲ ಇದ್ರು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದಾವೆ.
6ಕ್ಕೆ 6. ಅಲ್ಲಿ ಹೊಸ ಬೌಲರ್ ಆರಂಭಿಕ ಎಸೆತ ಉತ್ತಮ ದಕ್ಷತೆ ರಕ್ಷಣೆ ಕಂಡುಬರ್ತಾ ಇದ್ದಾರೆ. ನೋಟಕ್ಕೆ ಹೊಸ ಕಾದು ನೋಡಬೇಕಾಗಿದೆ ಈ ಬಾರಿ. ಉತ್ತಮವಾದೊಂದು ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ, ರನ್ ಔಟ್ ಆಗ್ತಿದಾರ. ಅಲ್ಲಿ ಬ್ಯಾಟ್ಸ್ಮನ್ಗಳ ಹೊಂದಾಣಿಕೆ ಕೊರತೆ ಕಂಡು ಬರ್ತಾ ಇದೆ. 5ಕ್ಕೆ 6. ಐದಕ್ಕೆ 6. 5 ಎಸೆತ 6 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಬಾರಿ ಬೇರೆಸರ ಹೊಡೆತ ಮೂಲಕ ಶಿವಮೊಗ್ಗ ತಂಡ ಈ ಒಂದು ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಅಲ್ಲಿ ಫೈನಲ್ ಎಂಟ್ರಿಯನ್ನ ಶಿವಮೊಗ್ಗ ತಂಡ ಪಡ್ಕೊಳ್ತಾ ಇದೆ. ಅಲ್ಲಿ 10 ನಿಮಿಷಗಳ ಕಾಲಾವಕಾಶ ಇರ್ತದೆ ಶಿವಮೊಗ್ಗ ತಂಡ ಹಾಗೆ ದಾವಣಗೆರೆ ತಂಡಗೆ. ಈಗ 10 ನಿಮಿಷಗಳ ಕಾಲಾವಕಾಶದಲ್ಲಿ 10 ನಿಮಿಷಗಳ ಕಾಲಾವಕಾಶ ಮುಗಿದ ನಂತರ ಫೈನಲ್ ಪಂದ್ಯಾಟ ಇರ್ತದೆ. 10 ನಿಮಿಷ ರೆಸ್ಟ್ ಮಾಡಿ ಶಿವಮೊಗ್ಗ ತಂಡದವರು. ಆಮೇಲೆ ಸ್ಟಾರ್ಟ್ ಮಾಡೋಣ. ಅಲ್ಲಿ ಕ್ಯಾಪ್ಟನ್ ಟಾಸಿಗೆ ಅಣ್ಣ, ಅಲ್ಲಿ ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಟಾಸ್ ಮಾಡಿಕೊಂಡು 10 ನಿಮಿಷ ರೆಸ್ಟ್ ಮಾಡಿ.